ಅವ್ನ್ ಯಾರೋ ನನ್ ಬಗ್ಗೆ ಮಾತಾಡದ್ನಂತೆ. ಅವನ್ ಯಾರು? ಅದನ್ ಹೇಳೋದ್ ಬಿಟ್ಟು ನಿನಗೂ ನನ್ಗೂ ಏನೋ ಸಂಬಂಧ ಇದ್ಯಾ ಅಂತ ಕೇಳ್ಬಿಟ್ಟು ಹೋದ್ರು. ಏನಿದೆ? ಅವನ್ ಯಾಕೆ ನಂಗೆ ಹಾಗೆ ಹೇಳ್ತಿದ್ದಾನೆ ಅಂದ್ರು. ನಿಮ್ಮ ಮಧ್ಯ ಸಂಬಂಧ ಅಂದ್ರೆ ನನಗ್ ಅರ್ಥ ಆದ್ರೆ ತಾನೇ ನಿನ್ಗೆ ಹೇಳಕ್ಕಾಗೋದು. ಅಲ್ಲ ನಿನ್ ಸರ್ಗ್ ಏನೇ ಆಗಿದೆ? ಆಗ್ಲೇ ಮದ್ವೆ ಹುಡುಗಿ ಅಂತ ಹೇಳಿದ್ರು, ಈಗ ಬಂದು ಅವ್ನ್ ಯಾರೋ ನಮ್ಮ ಮಧ್ಯೆ ಸಂಬಂಧ ಇದೆ ಅಂತಿದ್ದಾನೆ ಅಂತಾರೆ. ಅಷ್ಟಕ್ಕೂ ಏನೇ ಇದು? ಇಲ್ಲೇನ್ ನಡೀತಿದೆ ಅಂತ ನಂಗೆ ಅರ್ಥನೇ ಆಗ್ತಿಲ್ಲ. ಸರ್ ಹಾಗೆಲ್ಲ ಸುಮ್ನೆ ಮಾತಾಡಲ್ವಲ್ಲ. ಹೇಳ್ ಹೋದ್ರಲ್ಲ. ಅಷ್ಟಕ್ಕೂ ಸರ್ ಹೇಳಿದ್ದ ಹುಡುಗ ಯಾರು? ಸರ್ ಹಾಗೆಲ್ಲ ಸುಮ್ನೆ ಮಾತಾಡಲ್ವಲ್ಲ. ಏನಾಗಿರ್ಬೋದು? ಅಮ್ಮ ಈ ಸೀರೆ ತುಂಬಾ ಚೆನ್ನಾಗಿದೆ. ಅಕ್ಕ ಈ ಸೀರೆ ಚೆನ್ನಾಗಿದೆ ಅಲ್ವಾ? ಆ ಸೀರೆ ತೋರ್ಸಪ್ಪ. ಈಗ ಅಮ್ಮ, ಅದೇ ಈ ಸೀರೆ ತುಂಬಾ ಚೆನ್ನಾಗಿದೆ. ಹಾ ಸರಿ ಸರಿ. ಅಮ್ಮ ಈ ಸೀರೆ ನೋಡಿ ತುಂಬಾ ಚೆನ್ನಾಗಿದೆ. ಇತ್ತೀಚೆಗೆ ಈ ಡಿಸೈನ್ ಕೇಳ್ತಿದಾರಮ್ಮ. ಇದು ಹೊಸ ಡಿಸೈನು. ಚೆನ್ನಾಗಿದೆ ಅಲ್ವಾ? ಅದನ್ ಪಕ್ಕಕ್ಕಿಟ್ಟು ಬೇರೆ ಸೀರೆ ನೋಡು, ನಿನಗಿಷ್ಟ ಆಗ್ಬಹುದು. ನೋಡು. ಹಾ ಇಲ್ಲಿಡಿ. ಏನ್ ಪದ್ಮಾ, ಮುಖ್ಯವಾಗಿ ಸೀರೆ ತಗೊಳ್ಬೇಕಾದವಳು ನೀನು. ನಿನ್ ಮಗನ್ ಮದ್ವೆಗೆ ಮುಹೂರ್ತ ಇಡೋದಕ್ಕೆ ಸೀರೆ ತಗೊಳ್ತಾ ಇದ್ರೆ ನೀನೇನು ಸಂಬಂಧನೇ ಇಲ್ದಿರೋರ್ ಥರ ಕೂತಿದೀಯಲ್ಲ. ನನಗೆ ಯಾಕೆ ಬಿಡು ಅತಿಗೆ, ಇರೋ ಸೀರೆಗಳೇ ಸಾಕು. ಪದ್ಮಾ, ಶುಭ ಕಾರ್ಯ ಅಂದ್ಮೇಲೆ ನಮ್ ಹತ್ರ ಎಷ್ಟೇ ಸೀರೆ ಇದ್ರೂ ಕೂಡ ಹೊಸ ಸೀರೆಗಳನ್ನ ತಗೊಳ್ತೀವಿ. ನೀನು ತಗೋ. ಮದ್ವೆನೇ ಬೇಡ ಅಂತಂದ್ರೆ ಅದಕ್ಕೆ ಮುಹೂರ್ತ ಇಡೋದಂತೆ ಸೀರೆ ಕೊಂಡ್ಕೋಬೇಕಂತೆ. ಏನ್ ಪದ್ಮಾ, ಮಗನ್ ಮದುವೆ ನಡೀತಾ ಇದೆ, ಇದಕ್ಕೆ ಸಂತೋಷವಾಗಿರೋದನ್ ಬಿಟ್ಟು ಯಾಕೆ ಹೀಗ್ ಮಂಕಾಗಿದೀಯಾ? ಒತ್ತಿಗೆಗೆ ಯಾರ ಮುಂದೆ ಹೇಗಿರ್ಬೇಕು ಅಂತ ಗೊತ್ತೇ ಆಗ್ತಿಲ್ಲ. ಏನತ್ಗೆ ಆಗ್ಲೇ ತುಂಬಾ ತಲೆನೋವು ಅಂತಿದ್ರಲ್ಲ, ಇನ್ನೂ ಹೋಗ್ಲಿಲ್ವಾ? ಓಹ್, ತಲೆನೋವಾಗ್ತಿದ್ಯಾ? ತಲೆನೋವು ಹೊರಟೋಗುತ್ತೆ ಪದ್ಮಾ. ಮೊದ್ಲು ಸೀರೆ ನೋಡು. ಅತ್ಗೆ ಈ ಸೀರೆ ಚೆನ್ನಾಗಿದೆ ನೋಡಿ. ಏನತ್ಗೆ ನೀವು ಇಷ್ಟ ಇದ್ದೇ ಇದ್ರು ಎಲ್ಲಾರ ಮುಂದೆ ಸ್ವಲ್ಪ ನಗ್ತಾ ಇರಿ ಅಂತ ಹೇಳಿದ್ನಲ್ಲ. ಇಲ್ಲ ಅಂದ್ರೆ ಈ ಮದ್ವೆ ನಿಂಗೆ ಇಷ್ಟ ಇಲ್ಲ ಅಂತ ಎಲ್ರಿಗೂ ಗೊತ್ತಾಗ್ಬಿಡುತ್ತೆ. ನೋಡಿ ಹೇಗಿದೆ ನೋಡಿ. ನನ್ ಮಗನ್ ಮದ್ವೆ ಅಂದ್ರೆ ನನಗ್ ಸಂತೋಷ ಆಗದೆ ಹೇಗಿರತ್ತೆ? ಸರಿ, ಹಾಗಿದ್ರೆ ಒಳ್ಳೆ ಸೀರೆ ನೋಡಿ ತಗೋ. ಹಾ ಸರಿ ಅತ್ತಿಗೆ, ಇದು ಚೆನ್ನಾಗಿದೆ ಸಾಕು ಬಿಡತ್ಗೆ. ಈ ಸೀರೆನಾ? ಇದೇನ್ ಚೆನ್ನಾಗಿದೆ. ನಿನಗೆ ಈ ಕಲರ್ ಸ್ವಲ್ಪನೂ ಒಪ್ಪೋದಿಲ್ಲ ಅಲ್ವಾ? ಚೆನ್ನಾಗಿದೆ ಬಿಡು ಅತ್ತಿಗೆ. ಅಷ್ಟೊಂದ್ ಸೀರೆ ಇದೆಯಲ್ಲೇ, ಯಾವ್ದಾದ್ರು ಒಳ್ಳೇದ್ ಆರಿಸ್ಕೊಳೆ. ಇದೇನಮ್ಮ, ನಮಗ್ ಹೇಳ್ದೆ ನೀವೇ ಸೀರೆ ತಗೊಳ್ತಾ ಇದ್ದೀರಾ? ವಿಷಯ? ನಮ್ ಮದ್ವೆ ಸೆಟ್ ಆದ್ರೆ ನಿನಗ್ ಯಾಕಷ್ಟೊಂದ್ ಸಂತೋಷ ಅಂದಾಗ ಸರ್ಪ್ರೈಸ್ ಅಂದ್ಯಲ್ಲ, ಆ ಸರ್ಪ್ರೈಸ್ ಏನು? ಓಹೋ, ಅದ್ರ ಬಗ್ಗೆನಾ? ಏನಿಲ್ಲ ಬಿಡು. ಇಲ್ಲ, ಏನೋ ಇದೆ. ಅದೇನು ಅಂತ ನನಗ್ ತುಂಬಾ ಟೆನ್ಷನ್ ಆಗಿದೆ. ಹೇಳು, ಏನದು? ಅದೇನಿಲ್ಲ ಆದ್ಯಾ, ಸುಮ್ನೆ ಜೋಕ್ ಮಾಡ್ದೆ. ನನ್ ಹತ್ರ ಸುಳ್ಳು ಹೇಳ್ಬೇಡ. ಏನು ನನಗೂ ಹೇಳ್ದೇ ಇರೋ ವಿಷಯನಾ? ಹಾಗೇನಿಲ್ಲ. ಮತ್ತೆ ಹೇಳು. ಏನು, ಇವಾಗ ನಿಂಗದ್ ಗೊತ್ತಾಗ್ಬೇಕು ಅಷ್ಟೇ ಅಲ್ವಾ? ನೀನು ನಮ್ಮ ಅವ್ವ ಪ್ರೀತಿಸಿದ್ರಿ ಅಲ್ವಾ? ನಿಮ್ ಪ್ರೀತಿನ ನಮ್ಮಪ್ಪ ಒಪ್ಕೊಂಡು ಈಗ ನಿಮ್ಗೆ ಮದ್ವೆ ಮಾಡಿಸ್ತಾ ಇದ್ದಾರೆ. ಅಂದ್ರೆ ಪ್ರೀತಿಸಿದ್ರೆ ಮದ್ವೆ ಮಾಡ್ಕೊಳಕ್ಕೆ ನಮ್ಮಪ್ಪಂಗೆ ಯಾವ ಅಭ್ಯಂತರನೂ ಇಲ್ಲ ಅಂತ. ಹೌದು. ಅದೇ ತರ ನಾನು ನಮ್ ಕೋಚರ್ನ ಪ್ರೀತಿಸ್ತಾ ಇದ್ದೀನಿ ಅಲ್ವಾ? ನಿಮ್ ಮದ್ವೆ ಆದ್ಮೇಲೆ ಅಪ್ಪ, ನನ್ಗೆ ನೀವ್ ತೋರ್ಸಿರೋ ಸಂಬಂಧ ಇಷ್ಟ ಇಲ್ಲ,
ನಾನು ಕೋಚ್ ಸರ್ನ ಪ್ರೀತಿಸ್ತಿದ್ದೀನಿ ಅಂತಂದ್ರೆ ನಿಮ್ ಪ್ರೀತಿನೇ ಒಪ್ಕೊಂಡಿರೋ ನಮ್ಮಪ್ಪ ನಮ್ ಪ್ರೀತಿನೂ ಬೇಡ ಅನ್ನಲ್ಲ. ಅದೇ ನನ್ ಖುಷಿ. ಅಷ್ಟಕ್ಕೂ ನಿಮ್ ಸರ್ ನಿನ್ನ ಪ್ರೀತಿಸಿದ್ರೇನೆ ಅಲ್ವಾ ನೀನು ದೊಡ್ಡಪ್ಪನ ಹತ್ರ ಹೇಳೋದಕ್ಕೆ, ಅವರು ಒಪ್ಕೊಳ್ಳೋದಕ್ಕೆ. ಇಲ್ಲೇ ಇರೋ ಪ್ರೀತಿನ ನೀನು ಊಹಿಸ್ಕೋತಿದ್ಯಾ. ನಾನು ನಿನ್ನ ಹತ್ರ ಹೇಳೋಕಾಗ್ತಿಲ್ಲ. ಈ ವಿಷಯ ಗೊತ್ತಿಲ್ಲದೆ ಇಷ್ಟೊಂದು ಸಂತೋಷ ಪಡ್ತಿದ್ಯಾ ರಾಜಿ? ಯಾವ ಮುಹೂರ್ತದಲ್ಲಿ ನಮ್ಮನೆ ಕಾಲಿಟ್ಯೋ ಗೊತ್ತಿಲ್ಲ. ಖಂಡಿತ ನನ್ಗೋಸ್ಕರನೇ ಬಂದಿದ್ಯಾ. ಎಲ್ಲಿ ಇವ್ರಿಬ್ರು ಒಂದು ಕಡೆ ಇರೋದಿಲ್ಲ ಅಂತಾರೆ. ಆದ್ಯಾ, ರಾಜಿ, ಮನಸ್ಫೂರ್ತಿಯಾಗಿ ಹೇಳ್ತಿದ್ದೀನಿ ಆದ್ಯ, ನೀನು ನನ್ನ ಪಾಲಿನ ಅದೃಷ್ಟ. ಅದಕ್ಕೆ ನೀನ್ ಬಂದ್ಮೇಲೆ ನನ್ನ ಜೀವನದಲ್ಲಿ ಎಲ್ಲ ಒಳ್ಳೇದೇ ನಡೀತಾ ಇದೆ. ಚೆನ್ನಾಗಿ ಓದ್ತಾ ಇದ್ದೀನಿ, ಚೆನ್ನಾಗಿ ಆಟ ಆಡ್ತಿದ್ದೀನಿ, ಧೈರ್ಯವಾಗಿ ಮಾತಾಡ್ತಿದ್ದೀನಿ, ನಮ್ ಕೋಚ್ ಸರ್ನ ಪ್ರೀತಿಸ್ತಾ ಇದ್ದೀನಿ. ಅದೆಲ್ಲ ನಿನ್ನಿಂದಾನೇ ಅಲ್ವಾ? ನೀನ್ ಬಂದಿದ್ರಿಂದಾನೇ ಅಲ್ವಾ? ಅದಕ್ಕೆ ನೀನು ನನ್ ಪಾಲಿನ ಅದೃಷ್ಟ. ಅಯ್ಯೋ ರಾಜಿ, ನಮ್ ಮದ್ವೆ ಮಾಡ್ತಿರೋ ಹಾಗೆ ನಿಮ್ ಮದ್ವೆ ಮಾಡ್ತಾರೆ ಅಂತ ಹೇಗ್ ಅನ್ಕೋತಿದ್ಯಾ? ಕೋಚ್ ಸರ್ ನಿನ್ನ ಪ್ರೀತಿಸ್ತಿಲ್ಲ, ಏನ್ ಮಾಡೋದು? ಈ ನಿಜ ನಿನಗೆ ಹೇಗ್ ಹೇಳೋದು? ನಿನಗೋಸ್ಕರ ನೀನ್ ಹುಟ್ಟಿದ್ಯಾ ಅನ್ಕೊಂಡಿದ್ಯಾ, ಆದ್ರೆ ನನಗೋಸ್ಕರನೇ ಹುಟ್ಟಿದ್ಯಾ.